ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾವು ಸಹ ಭಾಳ ಚೆನ್ನಾಗಿದ್ದೀರಿ. ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ. ಹಾಗೆ ನನ್ನ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನೀವು ಮಾಡೋವಂಥ ಒಂದು ಕಮೆಂಟ್, ಶೇರ್, ಸಬ್ಸ್ಕ್ರೈಬ್, ಲೈಕಿಂದ ನನಗೆ ಎಷ್ಟು ಅನುಕೂಲ, ಬೇರೆಯವ್ರು ನೋಡೋಕ್ಕೂ ಸಹ ಅನುಕೂಲ ಆಗುತ್ತೆ ರೀ. ಇದು ಸಂಜೆ ವಿಡಿಯೋ ಮಾಡ್ತಾಯಿದ್ದೀನಿ ರೀ. ನಮ್ಮ ಮನೆಯಲ್ಲಿ ಕರೆಂಟ್ ಇಲ್ಲ. ನಮ್ಮ ಮನೆಯಲ್ಲಿ ಅಂತಲ್ಲ, ನಮ್ಮ ಏರಿಯಾದಲ್ಲಿ ಎಲ್ಲಿನೂ ಕರೆಂಟೇ ಇಲ್ಲ. ಬಳ್ಳಾರಿಯಲ್ಲಿ ಆಲ್ಮೋಸ್ಟ್ ಅರ್ಧ ಬಳ್ಳಾರಿ. ಏಕಾಏಕಿ ಸಾಯಂಕಾಲ 4:20 ಹಂಗೆ ಮಳೆ ಬಂತು ರೀ. ಭಾಳ ಮಳೆ, ಒಂದೇ ಸಾರಿ ಮಳೆ ಬಂದಿತ್ತೆ. ಹಂಗೆ ಜೊತೆಗೆ ಗಾಳಿ ಸಹ ಅಷ್ಟೇ ರಭಸವಾಗಿ ಬೀಸ್ಬಿಟ್ಟಿದೆ. ಗಾಳಿ ಜಾಸ್ತಿ ಇರೋದ್ರಿಂದ ಅಲ್ಲಲ್ಲಿ ಗಿಡಗಳು ಕೊಂಬೆಗಳು ಕಟ್ಟಾಗಿ ಬಿದ್ದುಬಿಟ್ಟವ್ರಿ. ಅವೆಲ್ಲ ವೈರ್ ಮೇಲೆ, ಲೈನ್ ವೈರ್ ಮೇಲೆ ಬಿದ್ದುಬಿಟ್ಟವ. ಅದಕ್ಕೆ ವೈರುಗಳೆಲ್ಲ ಕಟ್ಟಾಗಿ ಬಿದ್ದ ಸಲುವಾಗಿ ಕರೆಂಟ್ ತೆಗ್ದು ಈಗ ಮತ್ತೆ ಅದನ್ನು ರಿಪೇರಿ ಮಾಡೋ ಸಲುವಾಗಿ ಕರೆಂಟೆಲ್ಲ ಹೋಗ್ಬಿಟ್ಟಿದೆ. ಆದರೆ ರಾತ್ರಿ 10 ಗಂಟೆಗೆ ಹಂಗೆ ನಮ್ಮ ಅತ್ತೆಯವ್ರ ಮನೆ ಕಡೆ ಕರೆಂಟ್ ಬಂದಿದೆ ರೀ. ಆದರೆ ನಮ್ಮ ಮನೆ ಕಡೆ ಬಂದೇ ಇಲ್ಲ. ನಮ್ಮ ಅತ್ತೆಯವ್ರ ಲೈನ್ ಬೇರೆ ಆಗ್ತೈತೆ, ನಮ್ಮ ಲೈನ್ ಬೇರೆ ಆಗ್ತೈತೆ ರೀ. ಮತ್ತು ನಮ್ಮ ಅತ್ತೆಯವ್ರಿಗೆ ನಮಗೆ 2 ಮನೆ ಡಿಫ್ರೆನ್ಸ್ ಇದ್ದಾವೆ. ಆದರೆ ಅವ್ರದ್ದು ಕಂಬ ಬೇರೆ ಆಗ್ತೈತೆ, ನಮ್ಮ ಕಂಬ ಬೇರೆ ಆಗ್ತೈತೆ. ಇನ್ನು ನಮ್ಮ ಮನೆಯಲ್ಲಿ ನೋಡಿದ್ರೆ ಮೇಲೆ ಸೀಟ್ ಸೀಳ್ಬಿಟ್ಟೈತೆ, ಮನೆ ಎಲ್ಲ ಸೋರಿ ಬಿಟ್ಟೈತೆ. ಲೈನ್ಗೆ ಉದ್ದಕ್ಕೆ ಸೋರಿಬಿಟ್ಟೈತೆ. ಒಂದು 2 ಮೊಳ ಅಂತಾರಲ್ರಿ, ಅಷ್ಟು ಉದ್ದ ಸೋರೈತೆ. ಇನ್ನು ನಮ್ಮ ಯಜಮಾನ್ರಿದ್ರು, ಅಲ್ಲಿ ಸ್ವಲ್ಪ ಬೆಡ್ಡೆಲ್ಲ ನೆಂದು ಬಿಟ್ಟಿತ್ತಂತೀರಿ. ಇನ್ನು ಟಬ್ಬಿಟ್ಟು ಮಳೆ ನೀರು ಅದ್ರಾಗ ಬೀಳಂಗೆ ನೋಡ್ಕೊಂಡಿದ್ದಾರೆ. ಸಂಜೆ 6 ಗಂಟೆಗೆ ಮನೆಗೆ ಬಂದಿರಿ. ನಾನು ಅಲ್ಲೇ ಹೇಳಿದ್ದೆ, ಮನೆಗೆ ಬಂದು ಮಂಡಕ್ಕಿ ಮಾಡಿ ಒಡೆ ಹಾಕೋಣ ಅಂದ್ಕೊಂಡಿದ್ದೀನಿ ಅಂತ. ಇನ್ನು ಹಾಗೆ ಮನೆಗೆ ಬಂದು ಒಡೆ ಮತ್ತು ಮಂಡಕ್ಕಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ರೀ. ನಮ್ಮ ಯಜಮಾನ್ರು ಸ್ವಲ್ಪ ಆನಿಯನ್ ಕಟ್ ಮಾಡಿ ಕೊಟ್ಟಿದ್ರಿ. ಇನ್ನು ನಾನು ಹಾಕ್ತಿದ್ದೀನಿ. ಆನಿಯನ್ಸ್ ಎಲ್ಲ ಇನ್ನು ನಾನೇ ಕಟ್ ಮಾಡ್ಕೊತಾ ಇದ್ರೆ ರೀ. ಇನ್ನು ಊಟದ ಟೈಮ್ಗೆ ಮಂಡಕ್ಕಿ ತಿನ್ಬೇಕಾಗ್ತೈತಿ. ಇನ್ನು ಅದನ್ನು ವೀಡಿಯೋ ಮಾಡೋಣ ಅಂದ್ಕೊಂಡ್ರೆ ರಾತ್ರಿ ಕತ್ಲಾಗ್ಬಿಟ್ಟಿದ್ರಿ. 6 ಗಂಟೆಗೆ ಫುಲ್ ಕತ್ಲಾಗ್ಬಿಟ್ಟಿತ್ತು. ಇನ್ನೊಂದು ಫೋನಲ್ಲಿನೂ ಚಾರ್ಜಿಂಗ್ ಇದ್ದಿಲ್ಲ ರೀ. ಮನೆ ಕರೆಂಟ್ ಇದ್ದರೆ ಚಾರ್ಜಿಂಗ್ ಇಡ್ತಿದ್ದೆ, ಕರೆಂಟೇ ಇಲ್ಲ. ಇದಕ್ಕೆ ಮತ್ತೆ ಇದ್ದಿದ್ದು ಚಾರ್ಜಿಂಗ್ನು ಎದಕ್ಕೆ ವೇಸ್ಟ್ ಮಾಡ್ಕೊಳೋದು, ಮತ್ತು ಯಾವನ ಫೋನ್ ಬಂದರೆ ಕಷ್ಟ ಆಗ್ತೈತೆ ಅಂತ ಇನ್ನು ವೀಡಿಯೋ ಮಾಡಿಲ್ಲ. ಇನ್ನು ಅಲ್ಲಿ ಮಂಡಕ್ಕಿ ಮಾಡಿ ಒಡೆ ಮಾಡಿ ತಿಂದ್ವಿ. ಇನ್ನು ನಾನು ಮಾಡೋ ಟೈಮಲ್ಲಿ ನಮ್ಮ ಮಕ್ಕಳು, ನಮ್ಮ ಯಜಮಾನ್ರು ಕುಂತು ನನ್ನ ವೀಡಿಯೋ ನೋಡ್ತಾ ಇದ್ದಾರೆ. ನಮ್ಮ ಯಜಮಾನ್ರು ಇಟ್ಟಿದ್ದಿಲ್ಲ. ಆದರೆ ನಮ್ಮ ಮಕ್ಕಳು, ಅಪ್ಪಾಜಿ ಅಮ್ಮ ಬರೋ ವೀಡಿಯೋ ಇಡ್ರಿ, ಅಮ್ಮ ಮಾತಾಡೋ ವೀಡಿಯೋ ಇಡ್ರಿ ಅಂತೇಳಿ ಸಲುವಾಗಿ ತಂದೆ ಮಕ್ಕಳು ಇಟ್ಕೊಂಡು ನೋಡ್ತಾ ಇದ್ದಾರೆ. ನಮ್ಮ ಯಜಮಾನ್ರು ಬೆಳಿಗ್ಗೆ ನೋಡುವಂಥರಳಮ್ಮ ಫೋನಲ್ಲಿ ಚಾರ್ಜಿಂಗ್ ಇಲ್ಲ, ಸ್ವಲ್ಪನೇ ಇದೆ ಅಂದರೆ, ಇಲ್ಲ ಅಪ್ಪಾಜಿ ನಾವು ನೋಡಲೇಬೇಕಂತ. ಇನ್ನು ನಮ್ಮ ಯಜಮಾನ್ರು ಇಟ್ಟಿಲ್ಲ ಅಂದರೆ ನಮ್ಮ ಮಕ್ಕಳು ಆ ಕಡೆ ಮನೆಗೊಬ್ಬರು, ಈ ಕಡೆ ಮನೆಗೊಬ್ಬರು ಹೋಗ್ಬಿಡ್ತಾರೆ ಹೊರಗಡೆ, ಮತ್ತು ನೆಗಡಿ ಆಗ್ತೈತೆ ಅಂತೇಳಿ ಇನ್ನು ಇಟ್ಕೊಂಡು ಕುಂತಿರ್ತಾರೆ. ಇನ್ನು ಆಲ್ರೆಡಿ ಅವ್ರಿಗೆ ನೆಗಡಿ ಆಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟೈತೆ. ಯಾಕಂದರೆ ಈಗ ಮಳೆ ಬಂದೈತಲ್ರಿ, ಅಲ್ಲಿ ನೀರು ನಿಂತರೆ ಅದ್ರಾಗ ಹೋಗಿ ಎಗರ್ದೆ, ಅದ್ರಾಗ ಹೋಗಿ ಕಾಲಿಟ್ಟಿದೆ, ಇಂಥವು ಮಾಡ್ತಾರಲ್ರಿ ಹುಡುಗರು. ಹಂಗೆ ನಮ್ಮ ಮಕ್ಕಳು ಸಹ ಮಾಡ್ತಾರೆ. ಇನ್ನು ಸ್ವಲ್ಪ ನೆಗಡಿ ಸ್ಟಾರ್ಟ್ ಆಗೈತೆ, ಸ್ವಲ್ಪ ಇದ್ದಾಗೆ ನೋಡ್ಕೋಬೇಕು. ಇನ್ನು ರಾತ್ರಿ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದಲ್ರಿ. ಇನ್ನು ಬೆಳಿಗ್ಗೆ ಎದ್ದೇಳಕ್ಕಿಲ್ಲ, ಹೊರಗಡೆ ಎಲ್ಲ ಕಸ ಬಳ್ಕೊಂಬಂದು ಇನ್ನು ನಮ್ಮ ಯಜಮಾನ್ರಿದ್ರು. ಇನ್ನು ಅವರಿಗೆ ಬಿಸಿನೀರು ಮಾಡಿ ಕಾಫಿ ಕೊಟ್ಟು ನಾನು ಕಾಫಿ ಇಟ್ಕೊಂಡು ಕುಂತಿದ್ದೀನಿ. ನನ್ನ ಮಗಳಿಗೆ, ನೀನು ಒಂದು ವಾರ ಆಯ್ತು ನೋಡಮ್ಮ ನಿನ್ನ ಬುಕ್ಕೇ ಹಿಡ್ದಿಲ್ಲ, ನಾನು ಸಹ ಕೇಳಿಲ್ಲ, ನೋಡೋಣ ಯಾವಾಗ ಇಟ್ಕೊತೀಯ ಅಂತ ಹೇಳೋಕ್ಕಿಲ್ಲ, ಒಳಗೆ ಬಂದು ಬುಕ್ ಇಟ್ಕೊಂಡು ಕುಂತಿದ್ದಾಳೆ ರೀ. ಸಂಡೇ ಮಂಡೇ ಬರೀ ಅಂತಂದರೆ ರೀ, ಒಂದು ಚಿಕ್ಕ ಚಿಕ್ಕ ಲೈನ್ ಹಾಕಿ ಸನ್ ಅಂತ ಒಂದು ಲೈನಾಗ, ಡೇ ಅಂತ ಇನ್ನೊಂದು ಲೈನಾಗ ಹಂಗೆ ಬರೀತಿದ್ದಾಳೆ. ಹಿಂಗೆ ಬರೆದ್ರೆ ನಿನಗೆ ಮಾರ್ಕ್ಸ್ ಕೊಡಲ್ಲ ನೋಡಿ ನಿಮ್ಮ ಮ್ಯಾಮ್ ಅನ್ನೋಕ್ಕಿಲ್ಲ, ಮತ್ತು ಅಳಿಸಿ ನಾನು ಹೇಳ್ದಂಗೆ ಬರೆದಿದ್ದಾಳೆ. ಇನ್ನು ಆಮೇಲೆ ನಮ್ಮ ಯಜಮಾನ್ರು, ಇಲ್ಲ ಭಾಳ ಚೇಂಜ್ ಆಗ್ಯಾಳ ಕಾರುಣ್ಯ ಅಂತ ತಮಾಷೆ ಮಾಡ್ತಿದ್ರು. ಇನ್ನು ಅದಾದಮೇಲೆ ರೀ, ಇನ್ನು ಹೊರಗಡೆ ಬಂದು ನನ್ನ ಮಗಳು ವೀಡಿಯೋ ಮಾಡ್ತಾಳೆ ರೀ, ರಂಗೋಲಿ ಹಾಕೋದು. ತನ್ನ ರಂಗೋಲಿ ಮುಗಿಯೋಕ್ಕಿಲ್ಲ, ಮತ್ತು ಯಾರೋ ಮನೆಗೆ ಹೋಗ್ತಾಳೆ ಅಂತೇಳಿ ಇನ್ನು ಮುಗಿಯೋಕ್ಕಿಲ್ಲ, ಒಳಗೆ ಕರೆದು ಊಟಕ್ಕೆ ಹಾಕ್ಕೊಟ್ಟಿದ್ದೀನಿ. ಇನ್ನು ನಾನು ಸಹ ಫ್ರೀ ಇದ್ದೆ ರೀ, ಬಟ್ಟೆ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ಇನ್ನು ಬಟ್ಟೆ ಮಾಡಿಸ್ಕೊಂಬಿಡೋಣ. ಈ ಬಟ್ಟೆ ಒಗೆದೇ ಒಂದು 3 ದಿನ ಆಯ್ತು ರೀ. ಆದರೆ ಮಡ್ಚೋಕೆ ನನಗೆ ಟೈಮೇ ಇದ್ದಿಲ್ಲ. ಅದಕ್ಕೆ ಇವತ್ತಾದರೂ ಮಡ್ಚೋಣ ಅಂತೇಳಿ ಮಡ್ಚೋ ಕೂತ್ಕೊಂಡಿದ್ದೀನಿ. ಬಟ್ಟೆ ಒಗೆದಿದ್ದ ದಿನ ಮಡಚಿದ್ರೆ ಬಟ್ಟೆ ಏನು ಮುದ್ದೆ ಅನ್ಸೋದಿಲ್ಲ. ಒಂದು 2-3 ದಿನ ಬಿಟ್ಟು ಬಟ್ಟೆ ಮಡ್ಚಿದ್ರಿ, ಬಟ್ಟೆ ಎಲ್ಲ ಮುದ್ದೆ ಆಗ್ಬಿಡ್ತಾವೆ. ಪ್ರತಿ ಸಾರಿ ನಮ್ಮ ಬಟ್ಟೆಗಳು ಹಂಗೆ ಆಗ್ತಾವೆ. ಯಾವಾಗೋ ಒಂದು ಸಲ ಕರೆಕ್ಟ್ ಟೈಮ್ಗೆ ಬಟ್ಟೆ ಮಡ್ಚೋದು. ನನಗಂತೂ ಇವಾಗ ಭಾಳ ದಿನ ಆಯಿತು ನಾನು ಕರೆಕ್ಟ್ ಟೈಮಿಗೆ ಬಟ್ಟೆನೇ ಮಾಡಿಸ್ತಾ ಇಲ್ಲ. ಈ ಬಟ್ಟೆ ಎಲ್ಲ ತೆಗ್ದಿಡ್ಬೇಕಲ್ಲ ರೀ, ಇನ್ನು ಟೈಮ್ ಆಗ್ತೈತೆ ಕೆಲ್ಸಕ್ಕೆ. ತೆಗ್ದಿಡೋಕೆ ಕೂತ್ಕೊಂಡ್ರೆ ರೀ, ಆ ಬಟ್ಟೆ ಇಲ್ಲಿಡಬೇಕು, ಆ ಬಟ್ಟೆ ತೆಗ್ದಿಡಬೇಕು, ಮ್ಯಾಲಿಡಬೇಕು, ಕೆಳಗಿಡಬೇಕು, ಟೈಮ್ ಆಗಿಬಿಡ್ತೈತೆ. ಅದಕ್ಕೆ ನಾನು ಟಬ್ಬಾಗಿ ಹಾಕಿಡ್ತಿದ್ದೀನಿ. ಮತ್ತು ನೀವು ಯಾಕಪ್ಪ ಟಬ್ಬಾಗಿ ಹಾಕಿಡ್ತಿದ್ದೀರ ಅಂತಲ್ಲ, ಟಬ್ಬಾಗಿ ಮಡಚಿಟ್ಬಿಟ್ರಿ ಯಾವಾಗಾದ್ರೂ ಇಟ್ಕೋಬೋದು, ನನಗೆ ಟೈಮ್ ಇದ್ದಾಗ ಅಂತೇಳಿ ಅದ್ರಾಗ ಇಟ್ಕೊತಿದ್ದೀನಿ. ಇನ್ನು ಅವಸರ ಬಟ್ಟೆಗಳು, ನಮ್ಮ ಮಕ್ಕಳು ಸಣ್ಣ ಸಣ್ಣ ಬಟ್ಟೆಗಳೆಲ್ಲ ಬೇಕಾಗುವಂದೆ ಅವ್ರ ಬಟ್ಟೆಗಳಾಗಿ ಇಟ್ಟಿದ್ದೀನಿ. ನಾನು ನಮ್ಮವೆಲ್ಲ ಟಬ್ಬಾಗಿ ಇಟ್ಬಿಟ್ಟಿದ್ದೀನಿ ರೀ. ಟಬ್ಬಾಗಿಟ್ಟರೆ ಅದು ಮಡಚಿದ್ದು ಹೆಂಗಿರ್ತೈತೆ ಹಂಗೆ ಇರ್ತೈತೆ. ಒಂದು ವೇಳೆ ನಾನು ಮಡಚಿ ಚೇರ್ ಮೇಲನ್ನ ಇಲ್ಲ ಮಂಚದ ಮೇಲನ್ನ ಇಟ್ಬಿಟ್ರೆ ನಮ್ಮ ಮಕ್ಕಳು ಮತ್ತೆ ಕಿತ್ತಿ ಕಿತ್ತಿ ಬಿಸಾಕ್ಬಿಡ್ತಾರೆ ರೀ. ಈಗ ಆಲ್ರೆಡಿ ನನಗೆ ಏನಾಗೈತೆ ಅಂದ್ರೆ ರೀ, ಬಟ್ಟೆಗಳು ಮಡಚುವಾಗ ಬಟ್ಟೆ ವಾಸನೆ ನೋಡಿ ನೋಡಿ ಮಡಚಿದ್ದೀನಿ. ಯಾಕೆಂದರೆ ಬಟ್ಟೆಗಳು ಒಗ್ದಿದ್ವು ಯಾವು, ಒಗಿಲಾರದ್ವು ಯಾವು ಅಂತ ಗೊತ್ತಾಗ್ತಿಲ್ಲ. ಹಂಗೆ ನಮ್ಮ ಮಕ್ಕಳು ಎಲ್ಲ ಅದ್ರಾಗ ಕಲಿಬಿಲಿ ಮಾಡಿಬಿಟ್ಟಾರ. ಅವೆಲ್ಲ ಮಡಚಿ ಆದಮೇಲೆ ರೀ, ನಮ್ಮ ಮನೆಯಲ್ಲಿ ಸ್ವಲ್ಪ ಕಣ್ಣಿಗೆ ಕಾಣಲಾರ್ದಷ್ಟು ಧೂಳು ಇರ್ತೈತೆ ರೀ ನೈಸಾಗಿ. ಆ ಧೂಳು ಕಾಲಿಗೆ ಟಚ್ ಆದರೆ ಒಂಥರ ಫೀಲ್ ಆಗ್ತೈತೆ, ಗಿಜಿ ಗಿಜಿ ಅನ್ನಿಸ್ತೈತೆ. ಅದಕ್ಕೆ ಫಸ್ಟ್ ಕಸ ಬಳ್ಕೊಂಡ್ಬಿಡ್ತೀನಿ ರೀ ಬಟ್ಟೆ ಮಡ್ಚಿದ ದಿನ.
ಇನ್ನು ಅಡುಗೆ ಬಂದುಬಿಟ್ರಿ ಈ ದಿನ ಮಟನ್ ಮತ್ತು ಆಮೇಲೆ ಅನ್ನ ಮಾಡಿದ್ದೀರಿ. ಕರೆಂಟ್ ಇಲ್ಲ ಅಂದೆಲ್ಲ ಹೆಂಗೆ ಮಾಡಿದೆ ಮಸಾಲೆ ಅಂತ ಅಂದ್ಕೊಂಡಿರ್ಬೋದು. ರಾತ್ರಿಯೇ ಬಾಜು ಮನೆಯವ್ರ ಮನೆಯಲ್ಲಿ ಮಸಾಲೆ ಹಾಕ್ಸ್ಕೊಂಡು ಕುಕ್ಕರ್ಗೆ ಹಾಕಿ ಇಟ್ಕೊಂಡಿದ್ದೀರಿ. ನಮ್ಮ ಯಜಮಾನ್ರು ಇಲ್ಲ ನಾನು ಮಂಡಾಳು ತಿಂದೆ ನನಗೆ ಹೊಟ್ಟೆ ಹಸಿವಿಲ್ಲ ನನಗೆ ಸಾಕು ಅಂದಿದ್ದ ಸಲುವಾಗಿ ಇನ್ನು ಆ ಮಸಾಲೆ ಹಾಕಿದ ಮಟನ್ ಹಂಗೆ ಫ್ರಿಜ್ಜಾಗೆ ತೆಗ್ದು ಇಟ್ಟಿದ್ದೀರಿ. ಇನ್ನು ಅದನ್ನೇ ಬೆಳಿಗ್ಗೆ ಮಾಡಿದ್ದೀನಿ. ಇನ್ನು ಮತ್ತೆ ಆಮೇಲೆ ಮಧ್ಯಾಹ್ನ ಅಂದರೆ ನಮ್ಮ ಯಜಮಾನ್ರು ಉಣ್ಣೋದಿಲ್ಲ ರೀ ಮಟನ್ನು, ಬೆಳಿಗ್ಗೆ ಒಂದೇ ಸರಿ ಉಣ್ತಾರೆ. ಸರಿ ಅಂತ ಇನ್ನು ಬೆಳಿಗ್ಗೆನೇ ಬಿಸಿ ಇದೆ ತಣ್ಣ ಕ್ಲೈಮೇಟಲ್ಲಿ ಬಿಸಿ ಬಿಸಿದು ಉಂಡ್ರೆ ಆಹಾ ಎಷ್ಟು ಚೆನ್ನಾಗಿರ್ತೈತೆ ಅಲ್ರಿ. ಅದಕ್ಕೆ ಬಿಸಿ ಬಿಸಿದು ಊಟ ಮಾಡಿಬಿಟ್ಟಿವಿ. ನನಗೂ ಕುಂತ್ಬಿಟ್ಟಿನಿ ರೀ. ಆಲ್ಮೋಸ್ಟ್ ನಮ್ಮ ಯಜಮಾನ್ರು ಯಾವಾಗ ಕುತ್ಕೊತಾರೆ ನಾನು ಊಟಕ್ಕಾಗಿ ಕುತ್ಕೊತೀನಿ. ನಮ್ಮ ಯಜಮಾನ್ರಿಗೆ ಬಿಸಿ ಊಟ ನೀಡಿದ್ದೀರಿ. ಅವರು ಪ್ರೇಯರ್ ಮಾಡಿ ಮುಗಿಸ್ಟ್ರಲ್ಲಿ ಇನ್ನು ನಾನು ಬೆಳಿಗ್ಗೆ ಮಾಡಿದ್ದೀರಿ, ನಿನ್ನೆ ಬೆಳಿಗ್ಗೆ ಮಾಡಿದ್ದೆ ಅನ್ನ. ನಮ್ಮ ಯಜಮಾನ್ರಿಗೆ ಮಧ್ಯಾಹ್ನ ಬಂದು ಊಟ ಮಾಡ್ತಾರಂತ. ಅವ್ರು ಮಧ್ಯಾಹ್ನ ಬಂದು ಊಟ ಮಾಡಿಲ್ಲ ರೀ, ಡೈರೆಕ್ಟ್ ಸಾಯಂಕಾಲ ಅವರು 5 ಗಂಟೆಗೆ ಹಂಗೆ ಸುಮಾರಿಗೆ ಮನೆಗೆ ಬಂದಿದ್ದಾರೆ. ಇನ್ನು ಅನ್ನ ರಾತ್ರಿನೂ ಉಂಡೇ ಇಲ್ಲ ಮತ್ತು ವೇಸ್ಟ್ ಆಗ್ತೈತಲ್ಲ ರೀ. ಇನ್ನು ಮಾಡಿದ್ದನ್ನು ಉಣ್ಲಾರಂಗೆ ಚೆಲ್ಲಬೇಕಂದ್ರೆ ಸ್ವಲ್ಪ ಬಾಧೆ ಅನ್ನಿಸ್ತೈತಲ್ಲ. ಅದಕ್ಕೆ ಆಲ್ಮೋಸ್ಟು ಅದೆಷ್ಟು ಚೆನ್ನಾಗೈತೆ ಅಷ್ಟು ಹಾಕ್ಕೊಂಡಿದ್ದೀನಿ. ಇನ್ನು ಅಳಸೋಗಿದ್ದೆಲ್ಲ ಇನ್ನು ಸೈಡ್ ಆಗಿಬಿಟ್ಟಿದ್ದೀನಿ. ನಮ್ಮ ಯಜಮಾನ್ರು ಆಮೇಲೆ ಪ್ರೇಯರ್ ಮುಗಿಸಿ ನೋಡಿ ಆ ಅನ್ನ ಯಾಕೆ ಹಾಕ್ಕೊತಿದ್ದಿ, ಬಿಸಿ ಅನ್ನ ಮಾಡಿ ಅಲ್ಲ ಅದನ್ನು ಹಾಕ್ಕೋ ಅಂತ ಹೇಳ್ತಿದ್ದಾರೆ. ಇಲ್ಲ ಬಿಸಿ ಅನ್ನ ನೀವು ಊಟ ಮಾಡಿರಿ ನಾನು ತೊಗೊಳ್ದು ಉಣ್ತೀನಿ, ಇಲ್ಲಾಂದರೆ ನನಗೆ ಆ ಅನ್ನ ಬಿಸಾಕೋಕ್ಕೆ ಮನಸ್ಸಾಗೋದಿಲ್ಲ ಅಂತೇಳಿ ಸಲುವಾಗಿ ನೋಡು ಹುಷಾರು ಹೊಟ್ಟೆ ಕೆಟ್ಟೋಗ್ತೈತೆ ಅಂತಂದ್ರೆ ಸರಿ ರೀ ಅಂತೇಳಿ ಊಟ ಮಾಡ್ತಿದ್ದೀನಿ. ಚೆನ್ನಾಗೇ ಐತಿ ರೀ. ಅಂದರೆ ನಾವು ಏನೋ ಮನಸ್ಸಲ್ಲಿ ತಲೆಯಲ್ಲಿ ನಾವು ಬೇರೆ ಥಿಂಕ್ ಮಾಡಿದರೆ ಹಿಂಗೆ ಆಗ್ತೈತೆ ಅಂದರೆ ಅದು ಹಂಗೆ ಆಗ್ತೈತೆ, ಅದು ಹಂಗೆ ಆಗಲ್ಲ ಅಂತಂದರೆ ಅದು ಹಂಗೆ ಆಗೋದಿಲ್ಲ. ನೀವು ಬೇಕಾದರೆ ಟ್ರೈ ಮಾಡಿ ನೋಡಿರಿ. ನೀವೇನಾರು ಮನ್ಸಾಗ ಅನ್ಕೋರಿ ಅದು ನಿಜ ಆಗ್ತೈತೆ. ನೀವೇನಾರು ಮನ್ಸಾಗ ಅನ್ಕೋರಿ ಇದು ಆಗೋದಿಲ್ಲ ಅಂತ, ನಿಜ ಅದು ಆಗೋದಿಲ್ಲ. ಇನ್ನು ಮಟನ್ ಬಂದುಬಿಟ್ರಿ ಸೂಪರ್ ಆಗೈತೆ. ಮಟನ್ ನಾನು ನಮ್ಮ ಯಜಮಾನ್ರು ನಮ್ಮ ಕಾರುಣ್ಯ ಮೂವರೇ ಊಟ ಮಾಡಿದ್ದೀವಿ ರೀ. ಸೃಷ್ಟಿ ಊಟ ಮಾಡಿಲ್ಲ ರೀ, ಯಾಕೆಂದರೆ ಬಾಯಲ್ಲಿ ಅಲ್ಸರ್ಗಳಾಗ್ಬಿಟ್ಟಿದ್ದಾವೆ. ಇವಾಗಿಂದನೇ ಪಾಪ ಸೃಷ್ಟಿಗೆ ಅಲ್ಸರ್ಗಳಾಗ್ತಿದ್ದಾವೆ. ಅದು ನಮ್ಮ ಯಜಮಾನ್ರ ನೆರಳು ಬಿದ್ದಿದೆ ಅಂತೆ. ನಮ್ಮ ಯಜಮಾನ್ರಿಗೂ ಯಾವಾಗಲೂ ಬಾಯಲ್ಲಿ ಅಲ್ಸರ್ಗಳಿರ್ತವೆ. ಎಷ್ಟು ಖಾರ ಇದ್ರೂ ಹಾಗೆ ಊಟ ಮಾಡ್ತಾರೆ. ಅದೇ ಈಗ ಸೃಷ್ಟಿಗೆ ಬಿದ್ದುಬಿಟ್ಟಿದೆ. ನಮ್ಮ ಯಜಮಾನ್ರು ಪೇಚಾಡ್ತಿರ್ತಾರೆ, ಅಯ್ಯೋ ಮಗಳೇ ನನ್ನ ನೆರಳು ಬಿದ್ದುಬಿಟ್ಟಿದ್ದಲ್ಲ ನಿನಗೆ, ನಿನಗೂ ಇಷ್ಟೇ ಇದಾಗಿ ಇಷ್ಟು ಅಲ್ಸರ್ಗಳಾಗ್ತಿದ್ದಾವಲ್ಲ ಅಂತ ಬೇಜಾರಾಗ್ತಾರೆ ಅವರು. ಇವಾಗ ಸ್ವಲ್ಪ ಕಡಿಮೆ ಆಗ್ತಿದ್ದಾವ್ರಿ. ಇನ್ನೊಂದು ಅಲ್ಸರ್ ಎದಕ್ಕೆ ಆಗ್ತಾವೆ ಅಂದ್ರೆ ರೀ, ನಾವು ನೀರು ಕುಡಿಸಿಲ್ಲ ಅಂದರೆ ಆಗ್ತೈತೆ. ಅವಾಗಂತೂ ನಾನು ಮನೆಯಲ್ಲೇ ಇರ್ತಿದ್ದೆ ರೀ, ಕಾರುಣ್ಯಗೆ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಸೃಷ್ಟಿನ ನೋಡ್ಕೊಳಕ್ಕೆ ನನಗೆ ಆಗ್ತಾಯಿಲ್ಲ. ಭಾಳ ಅಂದರೆ ನಿಜ ರೀ. ನನ್ನ ಮಕ್ಕಳನ್ನ ನೆನೆಸ್ಕೊಂಡಾಗೆಲ್ಲ ಕಣ್ಣಾಗ ನೀರು ಕೆಳಗೆ ಹಂಗೆ ಹರಿತಾ ಇರ್ತಾವೆ. ಏನು ಮಾಡ್ಬೇಕು, ಸ್ವಲ್ಪ ಪರಿಸ್ಥಿತಿ ಸರಿಗಿಲ್ಲ, ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ. ನಮ್ಮ ಪರಿಸ್ಥಿತಿ ಸರಿ ಅದ ನಿಜವಲ್ಲೂ ರೀ, ನಾನು ಬಿಟ್ಬಿಡ್ಬೇಕು ಅಂದ್ಕೊಂಡಿದ್ದೀನಿ. ಇನ್ನು ಅವಾಗ ಏನು ಮಾಡ್ತೀನೋ ಗೊತ್ತಿಲ್ಲ. ಇನ್ನು ಇಲ್ಲಿ ಬಂದುಬಿಟ್ರಿ ನೋಡಿದ್ರೇ ಗೊತ್ತಾಗ್ತೈತೆ. ಸ್ಕೂಲ್ದು ಅಡ್ವರ್ಟೈಸ್ ಮಾಡೋಕ್ಕೆ ಬಂದಿದ್ದಾರೆ. ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ, ಶಾಲೆ ಪ್ರಾರಂಭವಾಗಿದೆ ಕರೆದುಕೊಂಡು ಬಂದು ಸೇರಿಸಿ ಅಂತ ಮಕ್ಕಳು ಹೇಳ್ತಾ ಇದ್ದಾರೆ. ನಾವು ಗೌರ್ಮೆಂಟ್ ಸ್ಕೂಲ್ ಓದುವಾಗ ಒಂದೇ ಸರಿ ನೋಡ್ರಿ ಹಿಂಗೆ ಹೋಗಿದ್ದು ನಾವು. ನಾನು ಅಸಲು ಹೋಗೇ ಇಲ್ಲ. ಈ ಸ್ಕೂಲ್ ಬಂದುಬಿಟ್ರಿ ನಮ್ಮ ಮನೆ ಕಡೆಯೇ ಕೆಳಗಡೆ ಇದೆ. ಕೆಳಗಂದರೆ ನಮ್ಮ ಮನೆ ಹೈಟ್ ಆಗ್ತೈತೆ ಈ ಕಡೆ ಸೈಡು, ಆ ಕಡೆ ಸೈಡೆಲ್ಲ ಸ್ವಲ್ಪ ಡೌನ್ ಐತೆ. ಅದಕ್ಕೆ ಕೆಳಗಿರೋ ಸ್ಕೂಲ್ ಅಂತ ಹೇಳ್ತೀವಿ. ಗೌರ್ಮೆಂಟ್ ಸ್ಕೂಲ್ ಐತೆ, ಚೆನ್ನಾಗೈತೆ. ಅಂದರೆ ವಿದ್ಯಾಭ್ಯಾಸ ಹೆಂಗೈತೇನೋ ಗೊತ್ತಿಲ್ಲ. ಅಲ್ಲಿ LKG UKG ಆಗಿದೆ ಅಂತೆ. ನಮಗೆ ಗೊತ್ತೇ ಇಲ್ಲ. ನಮಗೆ ಗೊತ್ತಿದ್ದರೆ ನನ್ನ ಮಗಳನ್ನ ಅಲ್ಲೇ ಸೇರಿಸ್ತಿದ್ದೆ. ಅಲ್ಲಿ ಹೋಗಿ ನಮ್ಮ ಯಜಮಾನ್ರು ಕೇಳ್ಕೊಂಡಿದ್ದಾರೆ LKG UKG ಆಗಿದೆನಾ ಅಂತ. ಆದರೆ ಅವ್ರು ಹೇಳಿದ್ರಂತೆ ಇಲ್ಲ ಇನ್ನು LKG UKG ಆಗಿಲ್ಲ, ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಈ ವರ್ಷ 5 ಇಯರ್ಸಲ್ಲಿ ನಡೀತಿರೋ ಮಕ್ಕಳನ್ನ ನಾವು ಕರ್ಕೊಂಡು ಟ್ರೈನಿಂಗ್ ಕೊಡ್ತೀವಿ. ಆಮೇಲೆ ನೆಕ್ಸ್ಟ್ ಇಯರ್ ನಾವೇ LKG ಹಂಗೆ ಸೇರಿಸ್ಕೊತೀವಿ ಅಂತ ಹೇಳಿದ್ದಾರೆ. ಇನ್ನು ನನಗೆ ಹಂಗಂದರೆ ನನಗೆ ಇಷ್ಟ ಇಲ್ಲ. ಯಾಕೆಂದರೆ ಇವು 1 ಇಯರ್ ಮಗಳದು ವೇಸ್ಟ್ ಆಗಿಬಿಡ್ತೈತೆ, ಹಂಗಂತೇಳಿ ನಾನು ಹಾಕ್ತಾಯಿಲ್ಲ ರೀ. ನಮ್ಮ ಸೃಷ್ಟಿ ನೋಡ್ರಿ ಹೆಂಗೆ ಕುಂತು ನೋಡ್ತಿದ್ದಾಳೆ. ಅದಕ್ಕಿಂತ ಮುಂಚೆ ಕಾರುಣ್ಯನೂ ಬಂದು ಹಂಗೆ ಕುಂತು ನೋಡ್ತಿದ್ದಾಳೆ. ಏನು ಹೊಸ್ದಾಗಿ ಬಂದಾರಲ್ಲ ಎದಕ್ಕೆ ಡಮ್ ಡಮ್ ಅಂತ ಹೊಡ್ಕೊತಾ ಹೋಗ್ತಿದ್ದಾರಲ್ಲ ಅಂತವರು. ನನಗೆ ಬಂದ್ಬಿಟ್ರಿ ಗೌರ್ಮೆಂಟ್ ಸ್ಕೂಲಲ್ಲಿ ನಮ್ಮ ಮಕ್ಕಳನ್ನ ಓದಿಸ್ಬೇಕನ್ನೋ ಆಸೆ ಜಾಸ್ತಿ ಐತೆ. ಇನ್ನೊಂದು ಅದರಲ್ಲಿ ಆಪರ್ಚುನಿಟಿ ಏನಂದರೆ ಇಂಗ್ಲೀಷ್ ಮೀಡಿಯಮ್ನ ಆಗ್ತಿದ್ದಲ್ಲ, ಚೆನ್ನಾಗಲ್ಲ ಓದಿಸೋದು ಅಂತ ನಂದು. ಆದರೆ ನಮ್ಮ ಯಜಮಾನ್ರು ಏನಂತಿದ್ದಾರೆ, ಶಿಸ್ತಿಲ್ಲಾಂದರೆ ಏನು ಮಾಡೋದೈತಿ ಹೇಳು, ಶಿಸ್ತಿರೋ ಸ್ಕೂಲ್ಗೆ ಹಾಕಿದರೆ ಸ್ವಲ್ಪ ಚೆನ್ನಾಗಲ್ಲ. ಏನು ಅಂಥ ಆಡಂಬರ ಸ್ಕೂಲ್ಗೆ ಆಗಬೇಕಂತ ಏನಿಲ್ಲ. ನಮ್ಮ ಕಡೆ ದುಡ್ಡು ಎಷ್ಟಿದೆಯೋ ಅಷ್ಟಾಗೆ ನಾವು ಮಾಡೋದು ಒಳ್ಳೆಯದು. ಅಷ್ಟು ದೊಡ್ಡ ಸ್ಕೂಲ್ಗಲ್ಲ, ಅಷ್ಟು ಕೆಲ್ಸಕ್ಕೆ ಬರಲ್ಲ ಸ್ಕೂಲಿಗೂ ಅಲ್ಲ, ಒಂದು ಮೀಡಿಯಮ್ ಸ್ಕೂಲಿಗೆ ಹಾಕೋಣ ಅಂತ ನಮ್ಮ ಯಜಮಾನ್ರು ರೀ. ಯಾಕೆಂದರೆ ನಾವಾದರೆ ಇಂಗ್ಲೀಷ್ ಮೀಡಿಯಮ್ ಓದಿಲ್ಲ, ನಮ್ಮ ಮಕ್ಕಳಾದ್ರೆ ಅಂಥ ಪರಿಸ್ಥಿತಿ ಬರಬಾರ್ದು ಅಂತ ನಮ್ಮ ಯಜಮಾನ್ರು ರೀ. ಕಾರುಣ್ಯ ಚೆನ್ನಾಗಿ ಓದ್ತಾಳಂತ ಆಸೆ ಐತೆ. ನಿಮ್ಮ ಬ್ಲೆಸ್ಸಿಂಗ್ ಸಹ ನಮ್ಮ ಮಕ್ಕಳ ಮೇಲೆ ಇರಲಿ ಅಂತ ಬೇಡ್ತೀನಿ ರೀ. ಇನ್ನು ಎಲ್ಲ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋದ್ರು,
ಬಂದಿದ್ದು ಸ್ಕೂಲ್ ಮಕ್ಕಳನ್ನೂ ಅವ್ರು ಹೋಗ್ಬಿಟ್ರು. ಇನ್ನು ಅವರು ಟೀಚರ್ಸ ಏನೇನು ಇನ್ಫಾರ್ಮೇಷನ್ಸ್ ತೊಗೋಬೇಕು ಅವೆಲ್ಲ ತೊಗೊಂಡ್ರಿ. ಇನ್ನು ಎಲ್ಲ ಆದಮೇಲೆ ಇನ್ನು ಪಾತ್ರೆ ತೊಳೆಯೋಣಂತ ಇಲ್ಲ ಅದಕ್ಕಿಂತ ಮುಂಚೆ ಮಕ್ಳಿಗೆ ಸ್ನಾನ ಮಾಡಿಸಿದ್ದೀನಿ ರೀ. ಸ್ನಾನ ಮಾಡಿಸೋ ವೀಡಿಯೋ ತೆಗ್ದಿಲ್ಲ, ಯಾಕೆಂದರೆ ಈಗ ಬಟ್ಟೆ ಹಾಕೋದು ಇಲ್ಲ ಟೀ ಶರ್ಟ್ ಏನೇನು ಇಲ್ಲ ಅಂದರೆ ಇನ್ನು ಆ ಚಾನಲಲ್ಲಿ ನನ್ನ ಚಾನಲಲ್ಲಿ ನೀವು ವೀಡಿಯೋನ ರಿಮೂವ್ ಮಾಡ್ತೀವಿ ಅಂತೇಳಿ ಯೂಟ್ಯೂಬ್ ನೋಟಿಸ್ ಕಳಿಸ್ತೈತೆ ರೀ. ಒಂದು ಸಾರಿ ಹಂಗೆ ಆಗಿಬಿಟ್ಟಿದೆ. ನಮ್ಮ ಸೃಷ್ಟಿ ಬರ್ತಡೇ ದಿನವೇ ಮಗಳಿಗೆ ಎಣ್ಣೆ ಹಚ್ಚೋ ವೀಡಿಯೋ ಮಾಡಿದ್ದೆ ರೀ. ಆ ವಿಡಿಯೋದಲ್ಲಿ ಸೃಷ್ಟಿಗೆ ಟೀ ಶರ್ಟ್ ಇದ್ದಿಲ್ಲ ರೀ, ಬನೀನ್ ಹಾಕ್ಕೊಂಡಿದ್ದು ಬಿಚ್ಚಿ ನಾನು ಎಣ್ಣೆ ಹಚ್ಚಿದ್ದೆ. ಅದರಿಂದ ರಿಯೂಸ್ ಅಲ್ಲ, ನಿಮ್ಮ ಚಾನಲಲ್ಲಿ ಈ ವಿಡಿಯೋ ರಿಮೂವ್ ಆಗ್ತಾಯಿದೆ. ಈ ವಿಡಿಯೋ ನೀವು ಬಿಟ್ಟು ಬೇರೆಯವ್ರು ನೋಡೋಕ್ಕೆ ಅನುಕೂಲ ಇಲ್ಲ, ಸಾಧ್ಯ ಇಲ್ಲ ಅಂತೇಳಿ ಸಲುವಾಗಿ ಮತ್ತೆ ಆ ವಿಡಿಯೋನ ಎಡಿಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಿದ್ದೀನಿ ರೀ. ಪಾತ್ರೆ ಬಂದುಬಿಟ್ರೆ ಇವತ್ತು ತೊಳಿತಿದ್ದೀನಿ ರೀ. ನಿನ್ನೆ ನಾನು ತೊಳೆದೇ ಇಲ್ಲ, ಯಾಕೆಂದರೆ ನಾನು ಹಂಚು ತಗಲ್ಸ್ಕೊಂಡು ಕೈಗೆ ಸ್ವಲ್ಪ ಏಟು ಮಾಡ್ಕೊಂಡಿದ್ದೆ. ಆ ಬಿಸಿ ಹಂಚು ತಗಲ್ದಾಗ ರೀ ಬಬ್ಬೆ ಬಂದಿತ್ತು. ಈಗ ಅದು ಒಡೆದು ಗಾಯ ಆಗಿದೆ. ನೋವಿರೋ ಸಲುವಾಗಿ ನಾನು ತಂಗಿಗೆ ಹೇಳಿದೆ, ತಂಗಿ ತೊಳೆದಿದ್ರು ರೀ 2 ದಿನ ಪಾತ್ರೆನೂ ತಾನೇ ತೊಳೆದಿದ್ದಾಳೆ. ಇನ್ನು ಅಟ್ಲೀಸ್ಟ್ ಇವತ್ತಾದರೂ ಸ್ವಲ್ಪ ನಾನು ತೊಳ್ಕೊಳ್ಳೋಣ ಅಂತೇಳಿ ತೊಳ್ಕೊತ ಇದ್ದೀನಿ. ಇನ್ನು ನನ್ನ ತಂಗಿಗೆ ಗೊತ್ತಾದರೆ ಎದಕ್ಕೆ ತೊಳ್ಕೊಂಡೆ ಅಕ್ಕ, ನಾನೇ ತೊಳೆದು ಕೊಡ್ತಿದ್ದಲ್ಲ ಅಂತ ಹೇಳ್ತಾಳೆ. ಇನ್ನೊಂದು ಏನಂದರೆ ಅಡುಗೆನೂ ಜಾಸ್ತಿ ಮಾಡಿಲ್ಲಲ್ಲ ರೀ, ಸಾಯಂಕಾಲ ಮಂಡಕ್ಕಿ ಮಿರ್ಚಿ ತಿಂದಿದ್ದೀವಿ, ಹಂಗಂತೇಳಿ ಇನ್ನು ಪಾತ್ರೆ ಜಾಸ್ತಿ ಇದ್ದಿಲ್ಲ. ಇನ್ನು ರಾತ್ರಿಯೇ ಮಸಾಲೆ ಖಾರ ಪುಡಿ ಎಲ್ಲ ಗರಂ ಮಸಾಲೆ ಎಲ್ಲ ಮಟನ್ ಬಟ್ಲದಾಗ ಕುಕ್ಕರಾಗ ಹಾಕಿಟ್ಟಿದ್ದೆ. ಅದಕ್ಕೆ ಬೆಳಿಗ್ಗೆ ಅಡುಗೆ ಈಸಿ ಆಯಿತು. ಇನ್ನು ಪಾತ್ರೆ ತೊಳೆಯೋಷ್ಟರಲ್ಲಿ ನನ್ನ ಮಗಳು ಬಂದು ಇನ್ನು ತಾನು ಏನೇನು ಮಾಡ್ತಾಳೆ ಎಲ್ಲ ಹೇಳ್ತಾಯಿದ್ದಾಳೆ, ಡ್ಯಾನ್ಸ್ ಮಾಡ್ತಿದ್ದಾಳೆ ನೋಡ್ರಿ. ಅಂಗನವಾಡಿಗೆ ಹೋಗಮ್ಮ ಅಂದರೆ ಇಲ್ಲಮ್ಮ ನಾನು ಹೋಗಲ್ಲ ಅಂತ ಹೇಳ್ತಾಳೆ. ಇಲ್ಲಮ್ಮ ನಿನ್ನ ಸ್ಕೂಲಾಗ ಯಾರು ಸೇರ್ಸ್ಕೊಳ ನೋಡಂದರೆ ಆಯ್ತಳಮ್ಮ ಅಂಗನವಾಡಿಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಮಕ್ಕಳ ಮನಸ್ಸು ನೋಡ್ರಿ ಎಷ್ಟು ಶುದ್ಧ ಅಂದರೆ ಶುದ್ಧ. ಅವ್ರು ಎಷ್ಟು ಚೆನ್ನಾಗಿ ಆಡ್ಕೊಂತಾರೆ ನೋಡ್ರಿ. ನಮಗಂತೂ ತಲೆಯಾಗ ಆ ಆಲೋಚನೆ ಈ ಆಲೋಚನೆ, ಆ ಚಿಂತೆ ಈ ಚಿಂತೆ. ಮಕ್ಕಳು ನೋಡಿದ್ರೆ ಎಷ್ಟು ಕಾಮಾಗಿ ರಿಲ್ಯಾಕ್ಸ್ ಆಗಿರ್ತಾರೆ. ನಿಜ ಅವರಂಥ ಮನಸ್ಸುಗಳು ತಿರುಗಿ ನಮಗೆ ಬರಬೇಕಂದ್ರೆ ಭಾಳ ಅಂದರೆ ಭಾಳ ಕಷ್ಟ ರೀ. ಇನ್ನು ಪಾತ್ರೆ ಎಲ್ಲ ಒಳಗಿಟ್ಟಾದ್ಮೇಲೆ ರೀ ನಾನು ರೆಡಿ ಆಗ್ತಿದ್ದೀನಿ ಕೆಲಸಕ್ಕೆ. ಈಗ ಆಲ್ರೆಡಿ 11 ಗಂಟೆ ಆಗಿದೆ. ಇನ್ನು ಆಸ್ಪತ್ರೆಯಿಂದನೂ ಫೋನ್ ಬಂದಿದೆ, ಎಷ್ಟು ಗಂಟೆಗೆ ಬರ್ತೀರಿ ಸಿಸ್ಟರ್ ಅಂತ. 11:50 11:20ಗೆ ಬರ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ಇನ್ನು ಬೇಗ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಬೈಬಲ್ ಎಲ್ಲ ಎದಕ್ಕೆ ತೊಗೊಂಡು ಹೋಗ್ತೀನಿ ಅಂದರೆ ರೀ, ಮನೇಲಿ ಏನನ್ನ ಅವತ್ತು ಬೈಬಲ್ ಓದಿಲ್ಲ, ನನಗೆ ಮನ್ಯಾಗ ಓದೋಕೆ ಅನುಕೂಲ ಆಗಿಲ್ಲ ಅಂದರೆ ಇನ್ನು ಕೆಲಸದ ಮೇಲೆ ತೊಗೊಂಡೋಗಿ ಅಲ್ಲಾದರೂ ಅಟ್ಲೀಸ್ಟ್ ಓದ್ತೀನಿ ರೀ. ಬೈಬಲ್ ಇಲ್ಲಾಂದರೆ ಕಷ್ಟ, ಅದಕ್ಕೆ ಬೈಬಲ್ ಯಾವಾಗಲೂ ಜೊತೆ ಇಟ್ಕೊಂಡೇ ಹೋಗ್ತೀನಿ. ಒಂದು ವೇಳೆ ಮನೆಯಲ್ಲಿ ಏನಾನ ಓದಬೇಕಂದ್ರೆ ಮನೆಗೆ ನಮ್ಮ ಯಜಮಾನ್ರವ್ರದ್ದು ತೊಗೊಂಡು ಓದ್ತೀನಿ. ಆಲ್ಮೋಸ್ಟ್ ಯಾವಾಗಲೂ ನಾನು ಬೈಬಲ್ನ ನನ್ನ ಜೊತೆಗೆ ನಾನು ಕ್ಯಾರಿ ಮಾಡ್ತೀನಿ ರೀ. ಯಾಕೆಂದರೆ ಒಂದು ವೇಳೆ ನಾನು ಫ್ರೀ ಇದ್ದರೆ ನಾನು ಅಲ್ಲಿ ಬೈಬಲ್ ಓದ್ಕೊಂಡು ಕೂತ್ಕೊತೀನಿ. ಇನ್ನು ನನಗೂ ಕೆಲಸಕ್ಕೆ ಟೈಮ್ ಆಗಿದೆ ರೀ. ಬಾಕ್ಸ್ ಬಂದುಬಿಟ್ರೆ ಅನ್ನ ಚಟ್ನಿ ಕಟ್ಕೊಂಡಿದ್ದೀನಿ. ನನ್ನ ವೀಡಿಯೋ ನಿಮ್ಗೆ ಏನೇನು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ರೀ. ಬಾಯ್ ರೀ.